ಜನ್ಮತಃ ಮಾಂಸಾಹಾರಿಯಾದ ಸಸ್ಯಾಹಾರಿಗಳ ಹಾಗೆ ಹುಲ್ಲನ್ನು ತಿನ್ನುವ ಎಲ್ಲರನ್ನೂ ಆಕರ್ಷಿಸುವಂತಹ ಬಹಳ ಸುಂದರವಾದ ಪ್ರಾಣಿ ಅದುವೇ ಪಾಂಡ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನೋಡಲು ತುಂಬಾ ಫನ್ನಿಯಾಗಿರುತ್ತದೆ. ನಿಧಾನವಾಗಿ ನಡೆಯುತ್ತದೆ, ಓಡುವಾಗ ಬೀಳುತ್ತದೆ, ಮರ ಹತ್ತಿ ಸುಮ್ಮನೆ ಜಾರಿ ಬೀಳುತ್ತದೆ, ಗುಂಡು ಗುಂಡಾಗಿ ಉರುಳಾಡುತ್ತದೆ. ಎಲ್ಲರನ್ನೂ ಆಕರ್ಷಿಸುವಂತಹ ಈ ಪ್ರಾಣಿ ಇದು ನಿಜ ಜೀವನದಲ್ಲಿ ಕರಡಿಯಾದರೂ ಕರಡಿಯ ತರ ವರ್ತಿಸುವುದಿಲ್ಲ. ಇದರ ಬಗ್ಗೆ ತಿಳಿದುಕೊಂಡರೆ ಎಲ್ಲರಿಗೂ ಅಚ್ಚರಿಯಾಗುವುದಂತೂ ಸತ್ಯ. ವಿಜ್ಞಾನಿಗಳ ಪ್ರಕಾರ ಮಾಂಸಾಹಾರಿ ಪ್ರಭೇದಕ್ಕೆ ಸೇರುವ ಈ ಪಾಂಡ ತನ್ನ ಸ್ವಭಾವಕ್ಕೆ ವಿರೋಧವಾಗಿ ತಿನ್ನೋದು ಮಾತ್ರ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೆಯುವಂತಹ ಬಾಂಬೂ ಟ್ರೀಯನ್ನು ಮತ್ತು ಇಷ್ಟವಿದ್ದರೆ ಕಾಡು ಹಣ್ಣುಗಳನ್ನು ಮಾತ್ರ ಸ್ವಲ್ಪ ತಿನ್ನುತ್ತದೆ. ಇದರ ಅತಿ ದೊಡ್ಡ ರಹಸ್ಯ ಏನೆಂದರೆ ಈ ಪಾಂಡಾದ ಹೊಟ್ಟೆ ಹುಲ್ಲನ್ನು ಜೀರ್ಣಿಸೋಕೆ ಆದದ್ದೇ ಅಲ್ಲ. ಇದು ಜನ್ಮತಃ ಮಾಂಸಾಹಾರಿ, ಆದರೆ ಇದು ಇಷ್ಟಪಡುವುದು ಮಾತ್ರ ಸಸ್ಯ ಗಿಡಗಳನ್ನು. ಇದು ಹೆಚ್ಚಾಗಿ ಬಾಂಬೂ ಟ್ರೀಯನ್ನು ತಿನ್ನುವುದರಿಂದ ಇದರ ಹೊಟ್ಟೆ ಒಳಗೆ ಇರುವ ವಿಶೇಷ ಬ್ಯಾಕ್ಟೀರಿಯಾಗಳು ಬಾಂಬೂ ಗಿಡದ ವಿಷವನ್ನು ಸಕ್ಕರೆಯನ್ನಾಗಿ ಬದಲಾಯಿಸುತ್ತವೆ. ಈ ಕಾರಣದಿಂದ ಇದು ಬಾಂಬೂ ಟ್ರೀಯನ್ನು ಹೆಚ್ಚಾಗಿ ತಿನ್ನುತ್ತದೆ. ಇದು ನೋಡಲು ತುಂಬಾ ಮುದ್ದಾಗಿ ಕಾಣುವುದರಿಂದ ಎಷ್ಟೋ ಜನರು ಇದರ ತರಹದ ಟೆಡ್ಡಿ ಬಿಯರ್ ಆಟಿಕೆಯಾಗಿ ಮನೆಯಲ್ಲಿ ಇಟ್ಟಿರುತ್ತಾರೆ. ಆದರೆ ಅಚ್ಚರಿ ಏನೆಂದರೆ ಇದು ನಿಜ ಜೀವನದಲ್ಲೂ ಟೆಡ್ಡಿ ಬಿಯರ್ ಆಗಿದೆ. ಏಕೆಂದರೆ ಇದು ಬದುಕುವುದು ತನ್ನ ಶಕ್ತಿ ಸಾಮರ್ಥ್ಯದಿಂದಲ್ಲ, ಅದರ ಒಳಗಿರುವ ಬ್ಯಾಕ್ಟೀರಿಯಾಗಳಿಂದ. ಏಕೆಂದರೆ ಇದು ಮಾಂಸಾಹಾರಿಯಾದರೂ ಸಸ್ಯ ಆಹಾರವನ್ನು ತಿನ್ನುವುದರಿಂದ ಇದರ ದೇಹದಲ್ಲಿ ಹೆಚ್ಚು ಕೆಲಸ ಮಾಡುವುದು ಬ್ಯಾಕ್ಟೀರಿಯಾಗಳೇ. ಪಾಂಡಾ ನೋಡಲು ಎಷ್ಟು ಚೆನ್ನಾಗಿ ಕಾಣಿಸುತ್ತದೆಯೋ ಅಷ್ಟೇ ಸೋಮಾರಿಯೂ ಆಗಿದೆ. ಇದು ಉರುಳಾಡುವುದು, ಬೀಳುವುದು, ಏಳುವುದು ಮತ್ತು ದಿನಕ್ಕೆ 12ರಿಂದ 16 ಗಂಟೆ ಸುಮ್ಮನೆ ಯಾರ ತಂಟೆಗೂ ಹೋಗದೆ ಒಂದೇ ಕಡೆ ನಿದ್ದೆ ಮಾಡುತ್ತದೆ. ಇದು ಹೀಗೆ ಮಾಡಲು ಕಾರಣವಿದೆ. ಅದೇನೆಂದರೆ ಇದು ತಿನ್ನುವುದು 99ರಷ್ಟು ಬಾಂಬು ಗಿಡವನ್ನು ಮಾತ್ರ. ಅದರಲ್ಲಿ ಹೆಚ್ಚು ಪೋಷಕಾಂಶಗಳು, ಪ್ರೋಟೀನ್ ಮತ್ತು ಕ್ಯಾಲೋರಿಗಳು ಇಲ್ಲ. ಈ ಕಾರಣದಿಂದ ಇದರ ದೇಹದಲ್ಲಿ ಹೆಚ್ಚು ಎನರ್ಜಿ ಇರುವುದಿಲ್ಲ. ಹಾಗಾಗಿ ಈ ಪಾಂಡ ಯಾರೊಂದಿಗೆ ಜಗಳವಾಡುವುದಿಲ್ಲ, ಕಿರಿಚಾಡುವುದಿಲ್ಲ, ಹೋರಾಡುವುದಿಲ್ಲ, ಸುಮ್ಮನೆ ಒಂದು ಕಡೆ ಮುದ್ದಾಗಿ ಮಲಗಿರುತ್ತದೆ. ಈ ಪಾಂಡ 2 ಮರಿಗೆ ಜನ್ಮ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಅಚ್ಚರಿ ಏನೆಂದರೆ ಇದರ ಮರಿ ಪಾಂಡಾದ ಅಂಗೈಯಷ್ಟು ಚಿಕ್ಕದಿರುತ್ತದೆ. ಇದು ಹೆಚ್ಚು ಜನರನ್ನು ಆಕರ್ಷಿಸುವುದರಿಂದ ಮತ್ತು ಇದರ ದೊಡ್ಡ ತಲೆ, ಚಿಕ್ಕ ಕಣ್ಣುಗಳು, ಕಣ್ಣುಗಳ ಸುತ್ತಲಿರುವ ವೃತ್ತಗಳು, ಇದರ ದೇಹದ ಚಲನೆ ಮತ್ತು ಇದು ಮಾಡುವ ಕೀಟಲೆಗಳನ್ನು ನೋಡಿದರೆ ಚಿಕ್ಕ ಮಗುವಿನ ಹಾಗೆ ವರ್ತಿಸಿ ಜನರ ಕಣ್ಮನ ಸೆಳೆಯುವುದರಿಂದ ಇದನ್ನು ಹೆಚ್ಚಾಗಿ ಜನರನ್ನು ಮನರಂಜಿಸಲು ಝೂಗಳಲ್ಲಿ ಇಡುತ್ತಾರೆ.